ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನೀರ್ಸೋಣೆ ಬೀಜ ಹೇಗಿರುತ್ತೆ, ಅದು ಯಾವ ಟೈಮಲ್ಲಿ ಆಗುತ್ತೆ ಮತ್ತು ಅದನ್ನು ಹಾಕೋದು ಹೇಗೆ, ಹಾಗೆ ಸಸಿ ಬಂದಮೇಲೆ ಹೇಗಿರುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಗಾರ್ಡನಿಂಗ್ ವೀಡಿಯೋಸ್ ಮತ್ತು ಕುಕಿಂಗ್ ವೀಡಿಯೋಸ್ಗಳನ್ನು ಮಾಡ್ತೀನಿ. ಒಂದಷ್ಟು ಗಾರ್ಡನಿಂಗ್ ವೀಡಿಯೋಸ್ಗಳನ್ನು ಮಾಡ್ತೀನಿ. ಮತ್ತು ಈ ಗಣೇಶ ಹಬ್ಬದ ಟೈಮಲ್ಲಿ ಯಾವ್ಯಾವ ತಿಂಡಿ ಮಾಡ್ತೀರೋ ಅದನ್ನು ಒಂದೆರಡು ಮೂರು ಹಾಕಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. ವಡೆ, ಅತ್ರಾಸ ಅಂದರೆ ಕಜ್ಜಾಯ ಮತ್ತು ಮೋದಕ ಎಲ್ಲ ಹಾಕಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. ನೋಡಿ, ನೀರ್ಸೋಣೆ ಗಿಡ ಈಗ ಮಳೆಗಾಲದಲ್ಲಿ ತುಂಬ ಅಗಲವಾಗಿ ಬರುತ್ತೆ. ಒಂದಷ್ಟು ಜನ ನನಗೆ ತುಂಬ ಮಳೆಯಲ್ಲಿ ಇಟ್ಟರೆ ಹಾಳಾಗತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಮಲೆನಾಡು ಆಗಿರೋದ್ರಿಂದ ಒಂದಷ್ಟು ಮಳೆಯಲ್ಲೇ ಇದೆ, ಆದರೂ ಕೂಡ ಏನೂ ಆಗಿಲ್ಲ. ನನಗೆ ಗೊತ್ತಿಲ್ಲ ಅದು ಹೇಗೆ ಹಾಳಾಗತ್ತೆ ಅಂತ. ಅಂದರೆ ನಮ್ಮ ಮನೆಯಲ್ಲಿ ಹಾಳಾಗದೇ ಇರೋದ್ರಿಂದ ನಾನು ಮಳೆಯಲ್ಲಿ ಇಡ್ಬೋದು ಅಂತ ಹೇಳ್ತೀನಿ. ಅಂದರೆ ನಮ್ಮ ಜಾಗದಲ್ಲಿ ಯಾವ ರೀತಿ ವೆದರ್ ಇರುತ್ತೋ ಆ ರೀತಿ ನಾವು ಹೇಳ್ತೀವಿ. ಹಾಗಾಗಿ ನಿಮ್ಮ ವೆದರ್ಗೆ ಯಾವ ರೀತಿ ಸೂಟ್ ಆಗುತ್ತೆ ಅಂತ ಕೆಲವೊಂದು ನೀವೇ ನೋಡ್ಕೋಬೇಕಾಗತ್ತೆ. ನೋಡಿ, ನೀರ್ಸೋಣೆ ಗಿಡ ಈಗ ತುಂಬ ಅಗಲವಾಗಿ ಬರುತ್ತೆ. ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಿದಷ್ಟು ಗಿಡ ಚೆನ್ನಾಗಿ ಬ್ರ್ಯಾಂಚಸ್ ಬರುತ್ತೆ. ನೋಡಿ, ಈ ರೀತಿ ಇವೆಲ್ಲ ಬೀಜ ಬಿದ್ದು ಹುಟ್ಟಿದಿರೋದು. ಅದು ನೋಡಿ, ಇವೆಲ್ಲ ಕಟಿಂಗಿಂದ ಬೆಳೆಸಿರೋದು. ನೋಡಿ, ಒಂದಷ್ಟು ಎಲ್ಲ ಟೈಮಲ್ಲೂ ಬೀಜ ಆಗಲ್ಲ. ಕೆಲವೊಂದು ಟೈಮಲ್ಲಿ ಮಾತ್ರ ಈ ದುಂಬಿಗಳು ಬರುತ್ತಲ್ಲ, ಆವಾಗ ಅಲ್ಲಿ ಪರಾಗಸ್ಪರ್ಶ ಆಗಿ ಕಲರ್ ಚೇಂಜ್ ಆಗುತ್ತೆ. ಇದು ನೋಡಿ, ಬೀಜ ಬಿದ್ದು ಹೋದ ವರ್ಷ ಮೇದಲ್ಲಿ ನಾನು ಸಸಿ ಮಾಡಿರೋವಂಥ ಸಸಿಗಳು. ಇದು ಕೂಡ ಅದೇ, ಸ್ವಲ್ಪ ಹೂವು ಚೇಂಜ್ ಆಗುತ್ತೆ, ಹೂವಿನ ಕಲರು ಡಿಫ್ರೆಂಟ್ ಆಗುತ್ತೆ. ನೋಡಿ, ಇದು ತುಂಬ ಚೆನ್ನಾಗಿ ಬಂದಿದೆ ಕಲರು. ಇಲ್ಲಿ ಈ ವಿಡಿಯೋದಲ್ಲಿ ಈ ನೀರ್ಸೋಣೆ ಕಲರ್ಸ್ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ಯಾವ ಕಲರು ಅಂತ. ನೋಡಿ, ಇದು ಕೂಡ ಬೀಜದಿಂದ ಆಗಿರೋದು. ನಾನು ಬೀಜನ ನೋಡ್ತಾ ಇರ್ತೀನಿ. ಇದು ಕೂಡ ಇವು 3 ಸಸಿನೂ ಕೂಡ ಯಾವ ರೀತಿ ಆಗತ್ತೆ ಅಂತ ನೋಡಬೇಕು. ಒಂದೊಂದು ಗಿಡನೂ ಒಂದೊಂದು ಕಲರ್ ಆಗುತ್ತೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಲರು. ಇದು ಕೂಡ ಅದೇ ಬೀಜ ಸಸಿ ಮಾಡಿರೋದೆ. ನೋಡ್ತಾ ಇರ್ತೀನಿ ನಾನು ಬೀಜ ಆಗತ್ತಾ ಇಲ್ವಾ ಅಂತ. ಅಂದರೆ ಒಂದೊಂದರಲ್ಲಿ ವೆರಿ ರೇರ್ ಆಗಿ ಒಂದೊಂದು ಬೀಜಗಳು ದೊಡ್ಡ ಆಗುತ್ತೆ. ಅದನ್ನು ನೋಡ್ತಾ ಇದ್ದು ನಾವು ಅದನ್ನು ಹಣ್ಣಾಗೋವರೆಗೆ ಬಿಟ್ಟು ಅದನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಗಿಡ ಆಗಲಿಕ್ಕೆ ನಾವು ಸಸಿನ ಸರಿಯಾದ ರೀತಿಯಲ್ಲಿ ಹಾಕಬೇಕು. ಸರಿಯಾದ ರೀತಿಯಲ್ಲಿ ನಾವು ಬೀಜವನ್ನು ಹಾಕಿದಾಗ ಮಾತ್ರ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಬೀಜಗಳನ್ನು ಹೇಗೆ ಹಾಕೋದು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಅದೇ ಮೆಥಡಲ್ಲಿ ಹಾಕಿ. ನಾನಿಲ್ಲಿ ಇವತ್ತು ತೋರಿಸ್ತಾ ಇರೋದು ಆ ಮೆಥಡಲ್ಲ ಅಲ್ಲ. ಯಾಕಂದರೆ ನಾನು ಆಲ್ರೆಡಿ ಬೀಜಗಳನ್ನು ಹಾಕಿದ್ದೆ. ಇವತ್ತು ಒಂದು ಬೀಜ ಸಿಕ್ಕಿತು, ಅದನ್ನು ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಹಿಂದೆ ಒಂದು 2-3 ಬೀಜ ಹೀಗೆ ಸಿಕ್ಕಿತ್ತು, ಅದನ್ನು ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಈಗ ನಾನು ಒಂದು ಬೀಜ ಇತ್ತು, ಅದಕ್ಕಾಗಿ ಅದನ್ನು ಬೀಜನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಎಲ್ಲ ಗಿಡಗಳನ್ನು ತುಂಬ ಚೆನ್ನಾಗಿ ಬೆಳೆಸಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿಯ ವಿಡಿಯೋಸ್ಗಳು ಸಿಗುತ್ತೆ. ಇವೆಲ್ಲ ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ನಾನು ಹಾಕಿರೋದ್ರಿಂದ ಒಂದಷ್ಟು ಚೆನ್ನಾಗಿ ಅಗಲವಾಗಿ ಬರುತ್ತೆ. ಮತ್ತು ನಾವು ಈ ಮಳೆಗಾಲದಲ್ಲಿ ಒಂದು ರೀತಿ ಈ ಮಳೆ ನೀರಲ್ಲಿ ನೈಟ್ರೋಜನ್ ಹೆಚ್ಚಾಗಿರುತ್ತಲ್ಲ, ಹಾಗಾಗಿ ನಾವು ಫರ್ಟಿಲೈಸರನ್ನು ಹಾಕೋ ಅವಶ್ಯಕತೆಯೇ ಇಲ್ಲ. ಅದಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಲಿಮಿಟಲ್ಲಿ ಮಳೆ ಬರಬೇಕಾಗತ್ತೆ ಅಷ್ಟೇ. ನೋಡಿ, ಈ ರೀತಿ ಇದಕ್ಕೆ ಬಿಸಿಲು ಆಗಲ್ಲ. ಹಾಗಾಗಿ ಬಿಸಿಲು ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಮೇ ತಿಂಗಳಲ್ಲಿ ನಾವು ಇದನ್ನು ಇಟ್ಕೊಳ್ಳೋದು ತುಂಬ ಕಷ್ಟ. ನಾನು ಶೇಡ್ ನೆಟ್ಟನ್ನು ಹಾಕಿದರೂ ಕೂಡ ಕೆಲವೊಂದು ಗಿಡಗಳು ಸತ್ತು ಹೋಗಿತ್ತು ಹೋದ ವರ್ಷ. ಅಂದರೆ ಕಳೆದ ವರ್ಷ. ಆದರೆ ಮೇದಲ್ಲಿ ಎಂಡಲ್ಲೇ ಮಳೆ ಬಂದುಬಿಟ್ಟಿದೆ. ಅದಕ್ಕೂ ಹಿಂದಿನ ವರ್ಷ ತುಂಬ ಗಿಡಗಳು ಸತ್ತು ಹೋಗಿಬಿಟ್ಟಿತ್ತು. ಈ ವರ್ಷ ಅಷ್ಟೊಂದು ಸತ್ತಿಲ್ಲ, ಕೆಲವೊಂದು ವೆರೈಟಿ ಚೆನ್ನಾಗೇ ಇದೆ. ನೋಡಿ, ಇವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಗಿಡಗಳೆಲ್ಲ. ಕೆಲವೊಂದು ಗಿಡಗಳು ಎನಿ ಟೈಮ್ ಹೂವು ಆಗ್ತಾನೇ ಇರುತ್ತೆ. ಕೆಲವೊಂದು ಗಿಡಗಳು ಒಂದು ಸ್ವಲ್ಪ ದಿನ ಹೂವು ಆಗುತ್ತೆ, ಮತ್ತು ಸ್ವಲ್ಪ ದಿನ ಅದು ಅಂದರೆ ಗ್ರೋಯಿಂಗ್ ಪೀರಿಯಡ್ ಅಂತ ಇರುತ್ತೆ. ಈ ವೆರೈಟಿ ಎಲ್ಲ ಯಾವಾಗಲೂ ಹೂವು ಆಗ್ತಾನೇ ಇರುತ್ತೆ. ಈ ರೀತಿ ವೆರೈಟಿಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಬೀಜ ಆಗಿದೆ, ಇದರಲ್ಲಿ ನೋಡ್ಬೋದು. ಇದು ನಾಳೆ ಅರಳತ್ತೆ, ಅಂದರೆ ಸ್ವಲ್ಪ ದೊಡ್ಡ ಆಗುತ್ತೆ. ಸ್ವಲ್ಪ ನಮಗೆ ಒಳಗಡೆ ಕಪ್ಪಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನೋಡಿದಾಗ ಕಪ್ಪಾಗಿ ಕಾಣಿಸುತ್ತೆ. ನಾವು ಆಗ ಅದನ್ನು
ಕಲೆಕ್ಟ್ ಮಾಡಿ ಹಾಗೆ ಹಸಿ ಬೀಜವನ್ನು ಹಾಕ್ಕೊಂಡಾಗ ಹಸಿ ಬೀಜ ಜರ್ಮಿನೇಟ್ ಜಾಸ್ತಿ ಆಗತ್ತೆ. ನೋಡಿ, ಇಷ್ಟೊಂದು ವೆರೈಟಿ ಏನೂ ಇಲ್ಲ ನನ್ನ ಹತ್ರ, ಒಂದು 20 ವೆರೈಟಿ ಇರ್ಬೋದು ಅಷ್ಟೇ. ಆದರೆ ಎಲ್ಲವೂ ಎಲ್ಲ ಟೈಮಲ್ಲೂ ಗಿಡ ಇರಲ್ಲ. ಯಾಕಂದರೆ ಕೆಲವೊಂದು ಟೈಮಲ್ಲಿ ನಾವು ಅದನ್ನು ಹೊಸತಾಗಿ ಗಿಡಗಳನ್ನು ಮಾಡ್ಕೊಂಡಿರ್ತೀವಿ, ಕೆಲವೊಂದು ಟೈಮಲ್ಲಿ ಹಳೆ ಗಿಡ ಆಗಿಬಿಡತ್ತೆ. ಹಾಗಾಗಿ ಅದು ನಾವು ಮಾಡ್ತಾನೇ ಇರಬೇಕಾಗತ್ತೆ. ಈ ನೀರು ಸೋಣೆ ಗಿಡಗಳನ್ನು ನೆಡ್ತಾನೇ ಇರಬೇಕು. 6 ತಿಂಗಳಿಗೆ ಒಂದು ಸಾರಿ ಅದರ ಕಟಿಂಗನ್ನು ತೆಗೆದು ನೆಡ್ತಾ ಇರಬೇಕು. ನೋಡಿ, ಇದು ಸ್ವಲ್ಪ ಒಳಗಡೆ ಕಪ್ಪಾಗಿರೋದು ಕಾಣಿಸ್ತು, ಹಾಗಾಗಿ ಅದನ್ನು ತೆಕ್ಕೊಂಡಿದ್ದೆ. ನೋಡಿ, ಈ ರೀತಿ ಯಾವ ರೀತಿ ಬೀಜ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ. ನೋಡಿ, ಇದಿನ್ನು ಸ್ವಲ್ಪ ಹಣ್ಣಾಕಬೇಕಾಗಿತ್ತು. ಕೆಲವೊಂದು ಸಾರಿ ನಾವು ನೋಡೋದ್ರೊಳಗಡೆ ಹಾರೋಗಿಬಿಡತ್ತೆ, ಅದು ಅಲ್ಲೇ ಎಲ್ಲಾದರೂ ಬಿದ್ದು ಹುಟ್ಟಿ ಇರುತ್ತೆ. ನೋಡಿ, ಈ ರೀತಿ ಸಣ್ಣದಾಗಿರುವಂಥ ನೀವು ಈ ಗೌರಿ ಗಿಡನೆಲ್ಲ ನೋಡಿರ್ತಿಲ್ಲ, ಅದೇ ರೀತಿ ಬೀಜಗಳಿರುತ್ತೆ. ಸಣ್ಣ ಸಣ್ಣ ಬೀಜಗಳು, 1, 2 ಅಥವಾ 3 ಇರುತ್ತೆ ಅಷ್ಟೇ, ತುಂಬ ಬೀಜಗಳಿರಲ್ಲ. ಅದನ್ನು ನಾವು ಕಲೆಕ್ಟ್ ಮಾಡಿ ಬೀಜಗಳನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಗಿಡ ಆಗತ್ತೆ. ಸೈಜು ಕೆಲವೊಂದು ಸಾರಿ ದೊಡ್ಡ ಸಣ್ಣ ಬರುತ್ತೆ. ಇಲ್ಲಾಂದರೆ ಒಂದೊಂದು ಸತಿ ಕಲರ್ ಅಂತೂ ಯಾವಾಗಲೂ ಚೇಂಜೇ ಆಗುತ್ತೆ, ಅದೇ ಕಲರ್ ಬರಲ್ಲ. ನಾವು ಯಾವ ಗಿಡದಲ್ಲಿ ಮಾಡಿರ್ತೀವೋ ಅದೇ ಕಲರ್ ಬರಲ್ಲ. ನೋಡಿ, ನಾನು ಇಲ್ಲಿ ಇದರೊಳಗಡೆ ಆಲ್ರೆಡಿ ನಾನು ಹಾಕಿದ್ದೆ, ಆದರೂ ಕೂಡ ಒಂದು ಸೈಡಲ್ಲಿ ನೋಡಿ ಸ್ವಲ್ಪ ಮಣ್ಣನ್ನು ಬಿಡಿಸಿ, ಇಲ್ಲಿ 3 ಬೀಜ ಇದೆ ಅಷ್ಟೇ, ಹಾಗಾಗಿ ಇದೇ ರೀತಿ ಹಾಕ್ಬಿಡ್ತೀನಿ. ಸ್ವಲ್ಪ ಮಣ್ಣನ್ನು ಬಿಡಿಸಿ ಅದ್ರ ಒಳಗಡೆ ಹಾಕಿ 1 ಇಂಚ್ ಆದರೂ ನಾವು ಕೆಳಗಡೆ ಹಾಕಬೇಕಾಗತ್ತೆ. ಹಾಗೆ ಹಾಕಿ ಮತ್ತೆ ಮಣ್ಣನ್ನು ಮುಚ್ಚಿ ಸ್ವಲ್ಪ ಪ್ರೆಸ್ ಮಾಡಿರ್ತೀನಿ. ನೋಡಿ, ಈ ರೀತಿ ನಾನಿಲ್ಲಿ ಮೊದಲೇ ಈಗ ಒಂದು 8 ದಿವಸ ಆಗಿದೆ ನಾನು ಇದರಲ್ಲಿ ಬೀಜ ಹಾಕಿ. ಅಂದರೆ ನಾನು ಯಾವ ರೀತಿ ಮೆಥಡಲ್ಲಿ ಬೀಜ ಹಾಕೋದನ್ನು ತೋರಿಸ್ತೀನೋ ಅದೇ ಮೆಥಡಲ್ಲಿ ನಾನು ಇಲ್ಲಿ ಹಾಕಿದ್ದೆ. ಇವತ್ತು ನಾನು ಬರಿತಾ ಹೀಗೆ ತೋರಿಸಿದ್ದೀನಿ. ನೋಡಿ, ಇಲ್ಲಿ ಎಷ್ಟು ಕಲರ್ ಚೇಂಜ್ ಆಗಿದೆ. ಈ ರೀತಿ ಕಲರ್ಸ್ ಆಗಬೇಕು, ಹಾಗಿದ್ದರೆ ಮಾತ್ರ ಅದು ಒಳಗಡೆ ಕಪ್ಪಾಗಿರುತ್ತೆ ಬೀಜ. ನೋಡಿ, ನಾನು ಈಗ ಎಲ್ಲಿ ತೋರಿಸ್ತೀನಿ. ಇದು ಚೆನ್ನಾಗಿ ಬೆಳೆದಿದೆ ಅಂತ ಅರ್ಥ, ಅಂದರೆ ಬಲ್ತಿದೆ ಅಂತ ಅರ್ಥ. ಈ ರೀತಿ ಬೀಜವನ್ನು ತೆಕ್ಕೊಂಡು ಹಾಕಿದಾಗ ಜರ್ಮಿನೇಟ್ ಪ್ರಮಾಣ ಜಾಸ್ತಿ ಇರುತ್ತೆ. ಮತ್ತು ನೀವು ಇದನ್ನು ಸ್ಟೋರ್ ಮಾಡಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಹಸಿ ಬೀಜವನ್ನು ಹಾಕಿದಾಗ ಜರ್ಮಿನೇಟ್ ಜಾಸ್ತಿ ಆಗುತ್ತೆ. ಹಸಿ ಬೀಜನ ಹಾಕೋಕ್ಕೆ ಹೋಗಬೇಡಿ. ಮತ್ತು ಕೆಲವೊಬ್ಬರು ಎಲ್ಲ ಟೈಮಲ್ಲೂ ಆಗಲ್ಲ ಅಂತಾರೆ, ಎಲ್ಲ ಟೈಮಲ್ಲೂ ಆಗಲ್ಲ. ಕೆಲವೊಂದು ಈ ದುಂಬಿ ಬರುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಇದು ಬೀಜಗಳು ಆಗತ್ತೆ. ಮತ್ತು ನಾವು ಅದನ್ನು ಸಪ್ರೇಟಾಗಿ ಇಟ್ಟರೂ ಕೂಡ ಆಗಲ್ಲ, ಒಂದೊಂದು ಜೊತೆಗೆ ಗಿಡಗಳನ್ನು ಇಟ್ಟಾಗ ಮಾತ್ರ ಆಗತ್ತೆ. ನೋಡಿ, ಈ ರೀತಿ ಇದರಲ್ಲಿ 3-4 ಬೀಜಗಳಿತ್ತು. ನೋಡಿ, ಈ ರೀತಿ ಕಪ್ಪಾಗಬೇಕು ಬೀಜ, ಆಗ ಮಾತ್ರ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 8 ದಿವಸ ಆಗಿದೆ. ಈಗ ಎಲ್ಲ ಒಂದೊಂದೇ ಮೊಳಕೆ ಬರ್ತಾ ಇದೆ. ನೋಡಿ, ಸಸಿ ಬಂದಿದೆ ಇಲ್ಲಿ. ನೋಡಿ, ಇದು ಹೀಗೆ ನಾವು ಇಡಬೇಕು. ಸ್ವಲ್ಪ ಮಳೆ ನೀರು ತಾಗುವಲ್ಲಿ ಇಟ್ಟಿದ್ದೀನಿ. ತುಂಬ ಮಳೆ ನೀರು ತಾಗದೇ ಇರೋವಂಥ ಜಾಗದಲ್ಲಿ, ತುಂಬ ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ ನಾವು ಬೀಜ ಹಾಕಿದಾಗ ಇಡಬೇಕಾಗತ್ತೆ. ನೋಡಿ, ಈ ರೀತಿ ಇಟ್ಟಿದ್ದೀನಿ. ಇದು ನೋಡಿ, ಒಂದು 10 ದಿವಸ ಆಗಿದೆ ಈಗ. ನೋಡಿ, ಎಲ್ಲ ಸಸಿನೂ ಬರ್ತಾ ಇದೆ. ಮೊದಲು ಹುಟ್ಟಿರೋವಂಥ ಸಸಿ ಎಲ್ಲ ಸ್ವಲ್ಪ ದೊಡ್ಡ ಆಗ್ತಾ ಇದೆ. ಮತ್ತು ನಾವು ಇದನ್ನು ಕೆದರೋಕ್ಕೆ ಹೋಗಬೇಡಿ, ಯಾಕಂದರೆ ಒಂದೊಂದಾಗಿ ಕೆಲವೊಂದು ಸಸಿಗಳು ಬರುತ್ತೆ. ಆ ಸಣ್ಣ ಸಣ್ಣ ಬೀಜ ಎಲ್ಲ ಆಮೇಲೆ ಬಂದುಬಿಡತ್ತೆ. ಹಾಗಾಗಿ ನೋಡಿ, ಈ ರೀತಿ ಬೀಜಗಳನ್ನು ಕಲೆಕ್ಟ್ ಮಾಡಿಕೊಂಡು ಹಾಕ್ಕೋಬಹುದು. ನಾನು ಅದೇ ರೀತಿ ಬೇಸಿಗೆಯಲ್ಲಿ ತುಂಬ ಬೀಜಗಳಾಗಿತ್ತು, ಅದೇ ಟೈಮಲ್ಲಿ ಹಾಕ್ಕೊಂಡು ಸಸಿಗಳು ನಾನು ಮೊದಲು ತೋರಿಸಿರೋದು. ಮತ್ತು ನಾವು ಈ ಸಸಿನ ತುಂಬ ಚಿಕ್ಕದಿರುವಾಗ ನಾನು ಕಿತ್ತು ನೆಡೋಕ್ಕೆ ಬೇಡ, ಯಾಕಂದರೆ ಸ್ವಲ್ಪ ಅದು ಡೆಲಿಕೇಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಆದಮೇಲೆ ನಾವು ಆ ಸಸಿಯನ್ನು ಕಿತ್ತು ನೆಟ್ಕೊಂಡು ಬೇರೆ ಹೊಸ ಗಿಡಗಳನ್ನು ಮಾಡ್ಕೋಬಹುದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.